ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವರಿಗವರೇ ದಿಕ್ಕು. ಮಕ್ಕಳ ಭವಿಷ್ಯಕ್ಕೆ ಕಕ್ಕಲಿತಗೊಳ್ಳಬೇಡ. ಪಕ್ಕಾಗುವುದು ಭಾಗ್ಯವೆಂತೆಂತೋ ಜಗದಿ. ದಕ್ಕಿತೇಂ ಕುರುಪಾಂಡುವ ತನಯವರಿಗೆ ರಾಜ್ಯ ಸುಖ. ದಿಕ್ಕವರಿಗವರವರೇ ಮಂಕುತಿಮ್ಮ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಇಷ್ಟೊತ್ತಿನಲ್ಲೇನು? ತುಂಬಾ ದಿನದ ಮಾತು ಈಗ ಹೇಳೋಣ ಅಂತ ಬಂದಿದ್ದೀನಿ. ಬೆಳಿಗ್ಗೆ ಮಾತಾಡೋಣ, ಈಗ ಹೋಗು. ಈಗ ಮಾತಾಡ್ಬೇಕು. ಧ್ವನಿ ಏರ್ಸ್ ಮಾತಾಡಬೇಡ. ಏನ್ ವಿಷಯ? ಸ್ವಲ್ಪ ಧ್ವನಿ ಎತ್ತೋ ಹಾಗಿಲ್ಲ, ಅದ್ರ ಹಾಗೆ ಚಿವುಟ್ ಹಾಕ್ಬಿಡ್ತೀರಲ್ವಾ ಅಪ್ಪಾಜಿ? ವಿಶ್ವ ವಿಶ್ವ ಹೇಳ್ಕೊಳಕ್ಕೆ ನನ್ನ ಹೆಸರು ವಿಶ್ವ. ಆದ್ರೆ ಬದುಕಿನಲ್ಲಿ ದೊಡ್ಡ ಶೂನ್ಯ. ಶೂನ್ಯ ಅಪ್ಪಾಜಿ, ಶೂನ್ಯ. ಈಗ ಅದೇನೋ ಓದ್ತಿದ್ರಲ್ಲ, ಏನಪ್ಪಾಜಿ? ಮಕ್ಕಳ ಭವಿಷ್ಯದ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಅವ್ರ ಬಗ್ಗೆ ಚಿಂತೆ ಮಾಡಬೇಡ ಅಂತಲ್ವಾ? ಶಬಾಷ್ ಅಪ್ಪಾಜಿ, ಶಬಾಷ್. ನಿಮ್ಗೇನು ಬೇಕೋ ಅದನ್ನ ಓದ್ಕೊಂಡು ಸಮಾಧಾನ ಮಾಡ್ಕೊಂಡ್ಬಿಡ್ತೀರ ಅಲ್ವಾ? ವಿಶ್ವ, ಈಗ ಏನಾಗಿದೆ ಅಂತ ಈಗ ಮಾತಾಡ್ತಿದ್ಯಾ? ಈಗೇನೋ ಆಯ್ತು ಅಂತ ನಾನು ಮಾತಾಡ್ತಿಲ್ಲ ಅಪ್ಪಾಜಿ. ಯಾವಾಗ್ಲೂ ಆಗ್ಬೇಕಾಗಿದ್ದು ಆಗ್ಲೇ ಇಲ್ವಲ್ಲ ಅಂತ ಮಾತಾಡಕ್ ಬಂದಿದ್ದೀನಿ. ಕುಡಿದು ಬಂದಿದ್ದೀಯಾ ನೀನು? ಅವನ ಜೊತೆ ಸೇರ್ಕೊಂಡು ಇಲ್ಲ ಚಟ ಕಲ್ತ್ಕೊಂಡಿದೀಯಾ? ನಿಂತ್ಕೊಳ್ಳಿ ಅಪ್ಪಾಜಿ. ನೋಡಿ, ನಾನು ಕುಡ್ದಿರ್ಬೋದು, ಆದ್ರೆ ಆಡೋ ಮಾತು ಬದಲಾಗಲ್ಲ. ನಾನು ಒಂದು ವರ್ಲ್ಡ್ ಕ್ಲಾಸ್ ಸ್ಪೋರ್ಟ್ಸ್ ಅಕಾಡೆಮಿ ಮಾಡಬೇಕು, ಏನೋ ಸಾಧಿಸ್ಬೇಕು ಲೈಫಲ್ಲಿ ಅಂತ ಆಸೆ ಪಡ್ತಿದ್ದೀನಿ. ಶೂನ್ಯದ ಬದುಕು ನನ್ನ ಕೈಲಿ ಬದುಕಕ್ಕಾಗಲ್ಲ ಅಪ್ಪಾಜಿ. ಒಳ್ಳೆ ಕ್ರಿಕೆಟರ್ ನಾನು, ರಣಜಿ ಆಟಗಾರ. ನೀವು ಹೊಂದಿದ್ರೆ ಜರ್ಸಿ ಮೇಲೆ ನಂಬರ್ ಇರ್ತಿತ್ತು. ಆದ್ರೆ ಈಗ ಶೂನ್ಯ, ಎಲ್ಲ ಶೂನ್ಯ. ನನ್ನ ಬದುಕೆ ಶೂನ್ಯ. ನೋಡಿ ಅಪ್ಪಾಜಿ, ನಾನಂತೂ ಕ್ರಿಕೆಟ್ ಪ್ಲೇಯರ್ ಆಗಕ್ಕಾಗ್ಲಿಲ್ಲ, ಆದ್ರೆ ಬೇರೆಯವ್ರಿಗಾದ್ರೂ ಎನ್ಕರೇಜ್ ಮಾಡ್ತೀನಿ. ಆ ನಮ್ಮ ಜಾಗ ಇದೆಯಲ್ಲ, 20 ವರ್ಷದಿಂದ ಅದು ಪಾಳು ಬಿದ್ದಿದೆ. ನನ್ನ ಟ್ಯಾಲೆಂಟ್ ತರಾನೇ. ಯಾವ ಜಾಗ? ಜಾಗ ಯಾವುದು ಅಂತ ನಿಮ್ಗೂ ಗೊತ್ತಿದೆ ಅಪ್ಪಾಜಿ. ಆ ಜಾಗನ ನಾನು ಮುಚ್ಚಬಾಯಿ. ಸಾಧನೆ ಮಾಡೋ ಛಲ ನಿನ್ನಲ್ಲಿ ಇದ್ದಿದ್ರೆ ಸ್ವಂತ ಬುದ್ಧಿ ಸ್ವಂತ ದುಡಿಮೆಯಿಂದ ಮಾಡಿ ತೋರಿಸ್ಬೇಕಾಗಿತ್ತು. ಆ ಜಾಗ ಯಾರಿಗೂ ಯೂಸ್ ಆಗ್ತಿಲ್ವಲ್ಲ ಅಪ್ಪಾಜಿ, ಅದನ್ನ ನಾನು ಬಳಸ್ಕೋತೀನಿ. ಬಳಸೋದಷ್ಟೇ ಅಲ್ಲ, ಐ ವಿಲ್ ಮೇಕ್ ಇಟ್ ಬಿಗ್. ಇರೋದನ್ನ ಕರಗಿಸೋದ್ ಬಿಟ್ಟು ಬೇರೆ ಏನಪ್ಪ ನಿನಗೆ ಗೊತ್ತು? ಈಗ ಇದನ್ನು ಕಳೆದ್ಬಿಟ್ಟು ನಮ್ಮನ್ನ ಬೀದಿಗೆ ತಂದು ನಿಲ್ಸ್ಬಿಡ್ತೀಯ. ಜೊತೆಗೆ ಕುಡ್ತಾ ಬೇರೆ. ಯಾವುದೇ ಕಾರಣಕ್ಕೂ ಆ ಜಾಗನ ನಿನ್ಗೆ ಕೊಡೋದಿಲ್ಲ. ಅಪ್ಪಾಜಿ ನಿಂತ್ಕೊಳ್ಳಿ, ಅಪ್ಪಾಜಿ ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ ಅಪ್ಪಾಜಿ, ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ ಅಪ್ಪಾಜಿ, ಅಪ್ಪಾಜಿ ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ ಅಪ್ಪಾಜಿ, ನಿಂತ್ಕೊಳ್ಳಿ. ಆಮೇಲೆ ಮಾತಾಡೋಣ ಹೋಗು ಅಂತ ಹೇಳಿದೆ. ನೀವು ಆಮೇಲೆ ಮಾತಾಡಿದ್ರು ಇದನ್ನೇ ಹೇಳ್ತೀರಾ ಅಂತ ನನಗೆ ಗೊತ್ತು ಅಪ್ಪಾಜಿ. ಅದಕ್ಕೆ ಈಗಲೇ ಮಾತಾಡೋಣ ಅಂತ ನಿಲ್ಸಿದ್ದು. ನಿಂತ್ಕೊಳ್ಳಿ. ಕೆಟ್ಟ ಅಭ್ಯಾಸಗಳನ್ನು ಮಾಡ್ಕೊಂಡ್ರು ಒಂದು ಜೀವನ ಹೀಗೇನೆ ಒಂದೊಂದಾಗಿ ನಾಶ ಆಗ್ತಾ ಇರ್ತದೆ. ನಿನ್ನ ಜೀವನ ನೀನು ಹಾಳು ಮಾಡ್ಕೊಡೋದು ಅಲ್ಲದೆ ಆಸ್ತಿ ಬೇಕಾ ನಿನಗೆ? ನಾನೇನು ಹಕ್ಕಿಲ್ದೇ ಇರೋ ಆಸ್ತಿ ಕೇಳ್ತಾ ಇಲ್ವಲ್ಲ. ನಾನು ನಿಮ್ಮ ಮಗನೇ ತಾನೆ. ಹೇಳಿ ಅಪ್ಪಾಜಿ, ನಾನು ನಿಮಗೆ ಹುಟ್ಟಿರೋ ಮಗನೇ ತಾನೆ? ವಿಶ್ವ, ಇನ್ನೊಂದು ಮಾತಾಡಿದ್ರೆ ಹುಷಾರ್. ಅಕ್ಕ, ಏನಾಯ್ತು? ರೀ, ಏನ್ ಮಾತಾಡ್ತಾ ಇದ್ದೀರಾ ನೀವು? ನಿಮ್ ತಮ್ಮನ ಜೊತೆ ಸೇರ್ಕೊಂಡು ಕುಡಿದು ಬಂದಿದ್ದೀರಾ? ನೋಡು, ಇದು ನನಗೂ ನಮ್ಮ ಅಪ್ಪನಿಗೂ ಆಗ್ತಾ ಇರೋ ಮಾತುಕತೆ. ನೀನು ಮಧ್ಯೆ ಮಾತಾಡ್ಬೇಡ, ಮಾತಾಡ್ಬೇಡ ನೀನು.
ಅವಳು ಈ ಮನೆ ಮಗಳು. ನಿನಗಿರೋ ಹಕ್ಕಿಗಿಂತ ಅವಳಿಗೆ ಜಾಸ್ತಿ ಇದೆ. ಭಾರ್ಗವಿ, ಅವನ್ನ ಕರ್ಕೊಂಡು ಹೋಗಮ್ಮ. ನಡಿ. ಮುಟ್ಬೇಡ ನೀನು. ಚಿಕ್ಕಪ್ಪ ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ನ್ಯಾಯ ಮಾತಾಡ್ತಿದ್ದೀನಿ ರಾಮ್, ನ್ಯಾಯ ಮಾತಾಡ್ತಿದ್ದೀನಿ ನಾನು. ವಿಶ್ವ, ಏನಾಗಿದೆ ನಿಮ್ಗೆ? ಎಲ್ರ ಮುಂದೆ ಮಾನ ತೆಗಿತಾ ಇದ್ದೀರಾ. ನಡೀರಿ ಒಳಗೆ. ರಾಮ್, ನಾನು ಹೊರಡ್ತೀನಿ. ನಿಂತ್ಕೊ ಮಾರೆ, ನಿಂದೊಳ್ಳೆ. ಚಿಕ್ಕಪ್ಪ ಏನಾಯ್ತು ಅಂತ ನಂಗಾದ್ರೂ ಹೇಳಿ ಪ್ಲೀಸ್. ಕುಡ್ಕ ಇವನ್ ತಲೆಯಲ್ಲಿ ಏನೇನ್ ತುಂಬುದ್ನೋ. ವಿಶ್ವ, ಏನೋ ಹೇಳಕ್ ಹೊರಟಿದ್ಯಾ? ನಿನ್ನ ಮನಸ್ಸಲ್ಲಿ ಏನು ಓಡ್ತಿದೆ ಅಂತ ನನಗೆ ಗೊತ್ತು. ನಾನು ಅಣ್ಣನ ತಲೆಗೆಡ್ಸಿದ್ದೀನಿ ಅನ್ಕೋತಿದೀಯ ಅಲ್ವಾ? ಕೇಳ್ತಾ ಇದ್ದೀನಿ ರಾಮ್, ನಾನೀಗ ಮನೆ ಮಗನೋ ಇಲ್ವೋ ಅಂತ ಅಪ್ಪಾಜಿನ ಕೇಳ್ತಾ ಇದ್ದೀನಿ ನಾನು. ಮನೆ ಮಗ ಅಂತ ಅಷ್ಟೇ ಅಲ್ಲ ಕೇಳಿದ್ ನೀನು. ಏನು ಕೇಳಿದೆ ಅಂತ ಎಲ್ರ ಮುಂದೆ ಹೇಳು. ಪಾಲ್ ಕೇಳ್ದೆ, ಆಸ್ತಿಲ್ ಪಾಲ್ ಕೇಳ್ದೆ, ಅದ್ರ ತಪ್ಪೇನಿದೆ? ಚಿಕ್ಕಪ್ಪ ಆಸ್ತಿಲ್ ಪಾಲ್ ಕೇಳಿದ್ರ? ವಿಶ್ವ, ತಲೆ ಕೆಟ್ಟಿದ್ಯಾ ನಿಮ್ಗೆ? ಮನೆ ಮುರಿಯೋ ಮಾತಾಡ್ತಾ ಇದ್ದೀರಾ? ನೋಡಿ, ನಾನ್ ಬದುಕಿರೋವರೆಗೂ ಅದು ನಡೆಯೋದಿಲ್ಲ. ರೀ, ಇದೆಲ್ಲ ನಿಮ್ಮಿಂದಾನೆ. ನೀವ್ ಯಾಕೆ ಭಾವನ್ಗೆ? ಚಿಕ್ಕಪ್ಪ ಇದೆಲ್ಲ ನಿಮ್ದು. ಇದ್ರಲ್ಲಿ ಯಾಕೆ ಪಾಲ್ ಕೇಳ್ತಾ ಇದ್ದೀರಾ? ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಏ ರಾಮ, ನನ್ಗೆಲ್ಲ ಬೇಡ ಕಣ. ಎಲ್ಲ ನನಗೆ ಬೇಕು ಅನ್ನೋ ದುರಾಸೆ ವ್ಯಕ್ತಿ ನಾನಲ್ಲ. ನೋಡು, ನನಗೂ ನಂದೇ ಒಂದು ಕನಸಿದೆ ಕಣೋ. ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಕಟ್ಟಿಸ್ಬೇಕು ಅನ್ನೋ ಆಸೆ ಇದೆ. ನಾನು ಏನಾದ್ರೂ ಸಾಧಿಸ್ಬೇಕು ಅಂತ ಜಾಗ ಕೇಳಿದೆ ಅಷ್ಟೇ. ಜಾಗ ಕೇಳಿದೆ ಅಪ್ಪಾಜಿನ. ನಿನ್ನನ್ನು ನಂಬಿ ಕೊಡೋವಂಥ ಗನಂಧಾರಿ ಕೆಲಸ ಏನಪ್ಪ ಮಾಡಿದ್ದೀಯಾ? ತಾತ ಒಂದು ನಿಮಿಷ ಪ್ಲೀಸ್, ನೀವು ಟೆನ್ಷನ್ ಮಾಡ್ಕೊಂಬೇಡಿ. ಟೆನ್ಷನ್ ಮಾಡ್ಕೊಳ್ದೆ ಇನ್ನೇನಪ್ಪ ಮಾಡಲಿ ರಾಮು. ಬಿಡು ಅವನ ವಿಷಯ. ತಲೆ ಕೆಟ್ಟಿದೆ. ಅಮ್ಮನ ಜೊತೆ ಕುಡ್ಕೊಂಡು ಬಂದಿದ್ದಾನೆ. ಅಪ್ಪಾಜಿ, ಇದ್ರಲ್ಲಿ ಸತ್ಯದ್ದೇನು ಬಲವಂತ ಇಲ್ಲ. ನಾನು ಮಾತಾಡ್ಬೇಕಾಗಿತ್ತು, ನನಗೆ ಧೈರ್ಯ ಬೇಕಾಗಿತ್ತು, ಅದಕ್ಕೆ ನಾನು ಕೊಡ್ದೆ ಅಷ್ಟೇ. ಇದ್ರಲ್ಲಿ ಸತ್ಯದ್ದೇನು ತಪ್ಪಿಲ್ಲ. ಓಹ್, ನಿನಗೆ ಅವನ್ ಸಪೋರ್ಟ್ ಇದೆಯೋ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.